ನಮ್ಮ ಫಸ್ಟ್ ಸರ್ಕಲ್ ಅವರು ಎಲ್ಲ ಹೊಸಬ್ರು ಯಂಗ್ಸ್ಟರ್ಸ್ಗೆ ಉತ್ತೇಜನ ಕೊಡಬೇಕು ಅಂತೇಳಿ ಎಲ್ಲ ಒಕ್ಕಲಿಗರ ಯುವ ಉದ್ಯಮಿಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅವನ್ನೆಲ್ಲ ಒಗ್ಗಟ್ಟು ಸೇರಿ ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಎಲ್ಲರೂ ಕೂಡ ಪರಿಚಯ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಹೋದ ವರ್ಷ ಎಲ್ಲ ಸ್ಟಾಲ್ಗೆ ಬರ್ತೀನಿ ಅಂತ ಹೇಳಿದ್ದೆ, ಬರೋಕ್ಕಾಗಿರಲಿಲ್ಲ. ಈಗ 1 ಗಂಟೆ ಟೈಮ್ ಇತ್ತು, ಅದಕ್ಕೋಸ್ಕರ ಅವ್ರಿಗೆ ವಿಶ್ ಮಾಡಿ ಎಲ್ಲರ ಮಾತಾಡಿ ಅವ್ರು ಏನೇನು ಉದ್ಯಮಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲ ಭಾಳ ಜನ ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಭಾಳ ಶ್ರಮ ಪಡ್ತಾ ಇದ್ದಾರೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಸೊ ಅದಕ್ಕೆಲ್ಲ ನಾನು ತುಂಬ ಹೃದಯದಿಂದ ಶುಭವನ್ನು ಹಾರೈಸ್ತಾ ಇದ್ದೀನಿ. ಜಯರಾಮ್ರವರ ನೇತೃತ್ವದಲ್ಲಿ ಫಸ್ಟ್ ಸರ್ಕಲ್ಲು ಭಾಳ ಚೆನ್ನಾಗಿ ಆಗ್ತಾ ಇದೆ. ಸೊ ಅವ್ರಿಗೆಲ್ಲ ವಿಶ್ ಮಾಡಲಿಕ್ಕೆ ಯಾರಾಗ ನಾವು ಮಾಡ್ತೀವಿ. ಅವರು ಡಿಬೇಟ್ ರೆಡಿ ಇದ್ದೀರಿ ಅಂತ ಹೇಳ್ತಾರೆ. ನೀವು ಯಾವ ಟಿ ವಿಲಾರು ರೆಡಿ ಮಾಡಿ, ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಐ ವೆಲ್ಕಮ್ ಹಿಮ್. ಫಸ್ಟ್ ಅವ್ರು ಬಂದ್ರೆ ಭಾಳ ಒಳ್ಳೆಯದು. ನೋಡ್ರಿ, ಯಾರು ಬರಲಿ, ಬಟ್ ನಾನು ಚಿಲ್ಲರೆ ಸಣ್ಣಪ್ಪನವ್ರಿಗೆ ಹೋಗಲ್ಲ. ಅಲ್ಲ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರಲಿ. ಯಾರು ಹೇಳಿ? ಎಸ್ ಐ ವೆಲ್ಕಮ್ ಹಿಮ್. ಇದನ್ನು ನಾನು ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲರೂ ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ಮ ಟಿ ವಿಲಾರು ರೆಡಿ ಇದ್ದೀವಿ. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾ ಇರೋದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಆ್ಯಂಡ್ ಈ ಹ್ಯಾಸ್ ಬಿನ್ ಆನ್ಸರಿಂಗ್. ಸೊ ಇದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀನಲ್ಲ, ಬರೀ ಒಂದು ನಿಮ್ಗೆ ಟಿ ವಿ ಒಂದು ಡೈಲಾಗ್ ಹೊಡೆದು ಸ್ಟೇಟ್ಮೆಂಟ್ ಹೊಡೆದು ಹೋಗೋದು. ಈಗ ಆಯಿತು, ಡಿಬೇಟ್ಗೆ ಟೈಮ್ ಯಾವಾಗ ಫಿಕ್ಸ್ ಮಾಡ್ತೀರಾ? ನಾನು ನೋಡಪ್ಪ, ಯಾವಾಗ ಬೇಕಾದ್ರೆ ರೆಡಿ. ನನಗೆ 3 ದಿನ ಟೈಮ್ ಕೊಡಿ ಅಷ್ಟೇ. ಇವತ್ತು ಸಾಯಂಕಾಲದಿಂದ ಬೇಕಾದ್ರೆ ರೆಡಿ. ನಾನು ಅಲ್ಲ, 3 ದಿನ ಟೈಮ್ ಅಡ್ಜಸ್ಟ್ ಆಗಬೇಕಲ್ಲಪ್ಪ ನಂದು. ನನಗೇನು ಪ್ರಿಪ್ರೇಷನ್ ಬೇಡ, ನನಗೆ ಯಾವ ಪ್ರಿಪ್ರೇಷನು ಬೇಡ, ನನಗೇನು ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ. ನರೇಗಾ ಏನು ಅಂತ ಫಿಂಗರ್ ಟಿಪ್ಸಲ್ಲಿ ನನಗಿದೆ. ಅರ್ಥ ಆಯ್ತಾ? ಯಾವ ರೀತಿ ನಮ್ಮ ತಾಲೂಕಲ್ಲಿ ಏನೇನು ಕೆಲಸ ಮಾಡಿದ್ದೀವಿ ಅನ್ನೋದು ಬೇರೆ ದೇಶ ಬೇಡ. ಇಡೀ ದೇಶದಲ್ಲೇ BJP ಗೌರ್ಮೆಂಟು ನಂಬರ್ 1 ತಾಲೂಕು ಕನಕಪುರ ಅಂತೇಳಿ ಪ್ರೈಸ್ ಕೊಟ್ಟಿದ್ದಾರೆ. ಅದು ಕುಮಾರಸ್ವಾಮಿಗೋ, ಪ್ರಹ್ಲಾದ್ ಜೋಶಿಗೋ, BJP ಪ್ರೆಸಿಡೆಂಟು ಇವರು ವಿಜೇಂದ್ರ ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. 10 ಟೀಮು, ಸೆಂಟ್ರಲ್ ಗೌರ್ಮೆಂಟ್ ಟೀಮು ಏನೋ ದುಡ್ಡು ಹೊಡೆದು ಬಿಟ್ಟಿದ್ದೀವಿ ಅಂತ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಸೊ ಅದೆಲ್ಲ ನೋಡಲಿ ಅವರು. ನಾನು ಯಾವಾಗ ಹೇಳ್ತಾರೆ ಹೇಳಿ, ಅದರಲ್ಲಿ ಏನೇನು ಫಲ ಯಾವ ರೀತಿ ಇದೆ ಅಂತೇಳಿ ನಾನು ಡಿಬೇಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಅಯ್ಯೋ, ರಾಜ್ಯ ಅಲ್ಲ, ಹಳ್ಳಿಯಿಂದ ತಿರ್ಗಾ ರಾಜಕಾರಣ ಶುರು ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.